ಸ್ನೇಹಿತರೆ ನಮಸ್ಕಾರ. ಬೆಂಗಳೂರಿನಲ್ಲಿ ನೀವು ಆಫೀಸ್ ಕೆಲಸದ ಟೆನ್ಷನ್ ಎಲ್ಲ ಮರೆತು ವೀಕೆಂಡ್ನಲ್ಲಿ ಫುಲ್ ಮಜಾ ಮಾಡಬೇಕಾ ಅಥವಾ ಲೇಟೆಸ್ಟ್ ಟ್ರೆಂಡ್ ಫ್ಯಾಷನ್ ಬಟ್ಟೆಗಳನ್ನು ಶಾಪಿಂಗ್ ಮಾಡಬೇಕಾ? ಹಾಗಿದ್ರೆ ನೀವು ಬರಬೇಕಾದ ಅಲ್ಟಿಮೇಟ್ ಡೆಸ್ಟಿನೇಷನ್ ಯಾವುದು ಗೊತ್ತಾ? ಅದೇ ನಮ್ಮ ಗ್ಲಾಮರಸ್ ಇಂದಿರಾ ನಗರ. ಇದನ್ನು ಯುವಕರು ಪ್ರೀತಿಯಿಂದ ಬೆಂಗಳೂರಿನ ನ್ಯೂಯಾರ್ಕ್ ಅಥವಾ ಪಾರ್ಟಿ ಹಬ್ ಅಂತ ಕರೀತಾರೆ. ಇಲ್ಲಿನ ಐಕಾನಿಕ್ 100 ಅಡಿ ರಸ್ತೆಯಲ್ಲಿ ನೀವು ಸುಮ್ಮನೆ ನಡ್ಕೊಂಡು ಹೋಗ್ತಿದ್ರೆ ಯಾವುದೋ ಯುರೋಪ್ ಅಥವಾ ಫಾರಿನ್ ಕಂಟ್ರಿಯಲ್ಲಿ ವಾಕ್ ಮಾಡ್ತಿದ್ದೀವಿ ಅಂತ ಫೀಲ್ ಆಗೋದು ಗ್ಯಾರಂಟಿ. ಎತ್ತ ನೋಡಿದ್ರು ಕಣ್ಣು ಕುಕ್ಕುವ ಬ್ರಾಂಡೆಡ್ ಶೋರೂಮ್ಗಳು, ಕಲರ್ಫುಲ್ ಕೆಫೆಗಳು ಮತ್ತು ರಸ್ತೆಯ ತುಂಬೆಲ್ಲ ಓಡಾಡೋ ಐಷಾರಾಮಿ ಲಕ್ಸುರಿ ಕಾರ್ಗಳು. ಕೋರಮಂಗಲದ ಹೈಫೈ ಕಲ್ಚರ್ಗೆ ನೇರವಾದ ಕಾಂಪಿಟೇಷನ್ ಕೊಡೋ ಏಕೈಕ ಏರಿಯಾ ಅಂದ್ರೆ ಅದು ಇದೆ. ಬನ್ನಿ, ಇವತ್ತು ಹಗಲು ರಾತ್ರಿ ನಿದ್ದೆ ಮಾಡದೆ ಸದಾ ಎನರ್ಜೆಟಿಕ್ ಆಗಿರೋ ಈ ಮಾಡರ್ನ್ ಏರಿಯಾದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಬಿನ್ನಮಂಗಲದ ಹಳ್ಳಿಯಿಂದ ಜಾಗತಿಕ ಮಟ್ಟದ IT ಹಬ್ವರೆಗೆ. ಸ್ನೇಹಿತರೆ, ಇವತ್ತು ಇಷ್ಟು ಗ್ಲಾಮರಸ್ ಮತ್ತು ಕಾಸ್ಟ್ಲಿ ಆಗಿರೋ ಇಂದಿರಾನಗರ 1980ರ ದಶಕದ ಮುಂಚೆ ಹೇಗಿತ್ತು ಅಂತ ನಿಮಗೆ ಗೊತ್ತಾ? ಇದು ಕೇವಲ ಬಿನ್ನಮಂಗಲ ಅನ್ನೋ ಒಂದು ಕುಗ್ರಾಮ ಅಥವಾ ಹಳ್ಳಿಯಾಗಿತ್ತು. ನಂಬೋ ಕಷ್ಟ ಅಲ್ವಾ? ಬಿಡಿಯವರು ಯಾವಾಗ ಈ ಜಾಗವನ್ನು ಒಂದು ಲೇಔಟ್ ಆಗಿ ಡೆವಲಪ್ ಮಾಡಿದ್ರು ಆವಾಗ ಇದಕ್ಕೆ ನಮ್ಮ ದೇಶದ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರ ಹೆಸರಿಟ್ಟು ಗೌರವದಿಂದ ಇಂದಿರಾನಗರ ಅಂತ ಕರೆದ್ರು. ಆರಂಭದಲ್ಲಿ ಇದು ಕೇವಲ ಸರ್ಕಾರಿ ನೌಕರರು, ಬ್ಯಾಂಕ್ ಉದ್ಯೋಗಿಗಳು ಮತ್ತು ಡಿಫೆನ್ಸ್ನವರು ವಾಸ ಮಾಡೋ ಅಪ್ಪಟ ಶಾಂತವಾದ ಬಡಾವಣೆಯಾಗಿತ್ತು. ಆದರೆ 90ರ ದಶಕದಲ್ಲಿ ಯಾವಾಗ IT ಭೂಮ್ ಬಂತೋ ಮತ್ತು ಹಳೆಯ ಮದ್ರಾಸ್ ರೋಡ್ ಹಾಗೂ ಏರ್ಪೋರ್ಟ್ ರಸ್ತೆ ಕನೆಕ್ಟ್ ಆಯಿತು, ಈ ಏರಿಯಾದ ಜಾತಕವೇ ಬದಲಾಗಿ ಹೋಯಿತು. 100 ಅಡಿ ರಸ್ತೆ ಇದು ಬೆಂಗಳೂರಿನ ಲಾಸ್ ವೇಗಾಸ್ ಇಂದಿರಾನಗರದ ಪ್ರಮುಖ ಆಕರ್ಷಣೆ ಮತ್ತು ಎದೆಯ ಬಡಿತ ಅಂದ್ರೆ ಇಲ್ಲಿನ ಫೇಮಸ್ 100 ಅಡಿ ರಸ್ತೆ ಮತ್ತು 12ನೇ ಮೇನ್. ಸಂಜೆ 7 ಗಂಟೆ ಆಯಿತು ಅಂದರೆ ಸಾಕು, ಈ ರಸ್ತೆಗಳು ಸೈಲೆಂಟ್ ಮೋಡ್ನಿಂದ ಪಾರ್ಟಿ ಮೋಡ್ಗೆ ಟರ್ನ್ ಆಗ್ತವೆ. ಬೆಂಗಳೂರಿನ ಅತಿ ಹೆಚ್ಚು ಮತ್ತು ಅತಿ ಜನಪ್ರಿಯ ಮೈಕ್ರೋ ಬ್ರೂವರೀಸ್ ಮತ್ತು ಪಬ್ಗಳು ಇರೋದು ಇಲ್ಲೇ. ಲೆಜೆಂಡರಿ ಟಾಯ್ಟ್ನಿಂದ ಹಿಡಿದು ಹೈ ಎಂಡ್ ಡ್ಯಾನ್ಸ್ ಕ್ಲಬ್ವರೆಗೂ ಇಲ್ಲಿ ಎಲ್ಲವೂ ಇದೆ. ವೀಕೆಂಡ್ ಬಂದರೆ ಸಾಕು, ಇಡೀ ಬೆಂಗಳೂರಿನ ಯುವಕ ಯುವತಿಯರು ಇಲ್ಲಿಗೆ ದಂಡಾಗಿ ಮುಗಿದು ಬರ್ತಾರೆ. ಇಲ್ಲಿನ ನೈಟ್ ಲೈಫ್ ಎಷ್ಟು ಫೇಮಸ್ ಅಂದರೆ ಮುಂಬೈ ಮತ್ತು ದೆಹಲಿಯವರು ಕೂಡ ವೀಕೆಂಡ್ ಪಾರ್ಟಿ ಮಾಡೋಕೆ ಅಂತಾನೆ ಫ್ಲೈಟ್ ಹತ್ಕೊಂಡು ಸ್ಪೆಷಲ್ ಆಗಿ ಇಲ್ಲಿಗೆ ಬರ್ತಾರೆ. ಅಂದರೆ ಇದರ ಕ್ರೇಜ್ ಎಷ್ಟಿರಬಹುದು ನೀವೇ ಊಹಿಸಿ. ಬಿರಿಯಾನಿಯಿಂದ ಬರ್ಗರ್ವರೆಗೆ ನಾಲಿಗೆಗೆ ರಾಜಭೋಗ ನೀಡೋ ಅಕ್ಷಯ ಪಾತ್ರೆ. ಊಟದ ಮತ್ತು ತಿಂಡಿಯ ವಿಷಯಕ್ಕೆ ಬಂದರೆ ಇಂದಿರಾನಗರದಲ್ಲಿ ಸಿಗದೆ ಇರೋದೇ ಇಲ್ಲ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋ ರಾಮೇಶ್ವರಂ ಕೆಫೆ ಇರೋದು ಇಲ್ಲೇ. ಅಲ್ಲಿ ತುಪ್ಪದ ಇಡ್ಲಿ ಮತ್ತು ಪೋಡಿ ದೋಸೆ ತಿನ್ನೋಕೆ ಜನ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಾರೆ. ಇದು ಬಿಟ್ಟರೆ ಇಲ್ಲಿ ಪ್ರಪಂಚದ ಎಲ್ಲ ತರಹದ ಫುಡ್ ಸಿಗುತ್ತೆ. ಇಟಾಲಿಯನ್ ಪಿಜ್ಜಾ, ಚೈನೀಸ್ ನ್ಯೂಡಲ್ಸ್, ಕೊರಿಯಾಸ್ ಬಾರ್ಬಿಕ್ಯೂ, ಮೆಕ್ಸಿಕನ್ ಟ್ಯಾಕೋಸ್ ಒಂದೇ ರಸ್ತೆಯಲ್ಲಿ ಇಡೀ ಪ್ರಪಂಚದ ರುಚಿಯನ್ನೇ ತಿಂದು ಮುಗಿಸಬಹುದು. ಇಲ್ಲಿನ ಕ್ಲಾಸಿಕ್ ಕಾರ್ನರ್ ಹೌಸ್ ಐಸ್ ಕ್ರೀಮ್ ಮತ್ತು ಹಳೆಯ ಕಾಲದ ಬೇಕರಿಗಳು ಇವತ್ತಿಗೂ ತಮ್ಮ ಟೇಸ್ಟ್ ಉಳಿಸ್ಕೊಂಡಿವೆ. ಕಾಫಿ ಪ್ರಿಯರಿಗೆ ಇಲ್ಲಿ ಗಲ್ಲಿಗೊಂದು ಸ್ಟಾರ್ ಬಾಕ್ಸ್ ಅಥವಾ ಕೆಫೆ ಇದೆ. ಲ್ಯಾಪ್ಟಾಪ್ ಹಿಡ್ಕೊಂಡು ಕೆಲಸ ಮಾಡೋರಿಗೆ ಇದು ಬೆಸ್ಟ್ ಮತ್ತು ಕೂಲ್ ಆದ ಅಡ್ಡ. ಡಿಫೆನ್ಸ್ ಕಾಲೋನಿ ಗಲಾಟೆಯ ನಡುವೆ ಅಡಗಿರುವ ಶಾಂತಿಯ ದ್ವೀಪ. ಇಂದಿರಾನಗರ ಅಂದರೆ ಬರೀ ಪಬ್ ಮತ್ತು ಗಲಾಟೆ ಅನ್ಕೊಳ್ಬೇಡಿ, ಇದರ ಇನ್ನೊಂದು ಸುಂದರವಾದ ಮುಖ ಇಲ್ಲಿದೆ. ಅದೇ ಪ್ರತಿಷ್ಠಿತ ಡಿಫೆನ್ಸ್ ಕಾಲೋನಿ. ಇಲ್ಲಿನ ರಸ್ತೆಗಳಿಗೆ ಬಂದರೆ ನಿಮಗೆ ಸಿಟಿಯ ಮಧ್ಯೆ ಇದ್ರೂ ಕಾಡಿನಲ್ಲಿರೋ ಹಾಗೆ ಪಿನ್ ಡ್ರಾಪ್ ಸೈಲೆನ್ಸ್ ಸಿಗುತ್ತೆ. ಸಾಲಾಗಿ ನಿಂತಿರೋ ದೊಡ್ಡ ದೊಡ್ಡ ಮರಗಳು, ಕಣ್ಣು ಕುಕ್ಕುವ ಸುಂದರವಾದ ಬಂಗಲೆಗಳು ಮತ್ತು ಅಗಲವಾದ ಪಾರ್ಕ್ಗಳು ಇಲ್ಲಿನ ಅಂದವನ್ನು ಹೆಚ್ಚಿಸುತ್ತವೆ. ಇಲ್ಲಿ ನಿವೃತ್ತ ಸೇನಾಧಿಕಾರಿಗಳು, IAS ಆಫೀಸರ್ಗಳು ಮತ್ತು ದೊಡ್ಡ ದೊಡ್ಡ ಶ್ರೀಮಂತರು ವಾಸ ಮಾಡ್ತಾರೆ. ಬ್ಯುಸಿ ಕಮರ್ಷಿಯಲ್ ರಸ್ತೆಗಳ ಪಕ್ಕದಲ್ಲೇ ಇಷ್ಟು ಶಾಂತವಾದ ಮತ್ತು ಹಸಿರಾದ ಜಾಗ ಇರೋದು ಇಂದಿರಾನಗರದ ಮತ್ತೊಂದು ಸ್ಪೆಷಾಲಿಟಿ. ಇಲ್ಲಿನ ಇಂದಿರಾನಗರ ಕ್ಲಬ್ ಮತ್ತು ಸಂಗೀತ ಸಭಾ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ತುಂಬಾನೇ ಫೇಮಸ್. ಮೆಟ್ರೋ ಮತ್ತು ಕನೆಕ್ಟಿವಿಟಿ. ಟ್ರಾಫಿಕ್ ನರಕಕ್ಕೆ ಮೆಟ್ರೋ ಸಂಜೀವಿನಿ. ಇಂದಿರಾನಗರಕ್ಕೆ ಬರೋಕೆ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಳ್ತೀವಿ ಅನ್ನೋ ಭಯ ನಿಮಗಿದ್ರೆ ಡೋಂಟ್ ವರಿ, ಯಾಕಂದರೆ ನಮ್ಮ ಮೆಟ್ರೋ ಇಲ್ಲಿನ ಲೈಫ್ ಲೈನ್ ಆಗಿದೆ. ಇಂದಿರಾನಗರ ಸ್ಟೇಷನಲ್ಲಿ ಇಳಿದರೆ ಸಾಕು, ನೀವು ಇಡೀ ಏರಿಯಾನ ಈಸಿಯಾಗಿ ಕವರ್ ಮಾಡಬಹುದು. MG ರೋಡ್ ಮತ್ತು ಬೈಯಪ್ಪನಹಳ್ಳಿ IT ಹಬ್ ಎರಡಕ್ಕೂ ಇದು ಮಧ್ಯದಲ್ಲಿದೆ. ರಿಯಾಲಿಟಿ ಚೆಕ್. ಇಲ್ಲಿ ಉಸಿರಾಡೋ ಗಾಳಿಗೂ ಟ್ಯಾಕ್ಸ್ ಕಟ್ಟಬೇಕು. ಒಂದು ಸೀರಿಯಸ್ ವಾರ್ನಿಂಗ್, ಇಂದಿರಾನಗರ ನೋಡೋಕೆ ಚೆನ್ನಾಗಿದೆ, ಫೋಟೋ ತೆಗಿಯೋಕೆ ಸೂಪರ್ ಆಗಿದೆ, ಆದರೆ ಇಲ್ಲಿ ಬದುಕೋದು ಅಥವಾ ಬಾಡಿಗೆ ಮನೆ ಮಾಡೋದು ತುಂಬಾ ಅಂದರೆ ತುಂಬಾ ಕಾಸ್ಟ್ಲಿ. ಇಲ್ಲಿನ ಮನೆ ಬಾಡಿಗೆ ಬೆಂಗಳೂರಿನಲ್ಲೇ ಹೈಯೆಸ್ಟ್ ಲಿಸ್ಟ್ನಲ್ಲಿದೆ. ಒಂದು ಚಿಕ್ಕ ಸಿಂಗಲ್ ಬೆಡ್ರೂಮ್ ಮನೆಗೆ ಇಲ್ಲಿ 25ರಿಂದ 30 ಸಾವಿರ ಬಾಡಿಗೆ ಇರುತ್ತೆ. ಇಲ್ಲಿ ಶಾಪಿಂಗ್ ಮಾಡಬೇಕು ಅಂದರೆ ನಿಮ್ಮ ಜೇಬಲ್ಲಿ ದುಡ್ಡು ಅಥವಾ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಜಾಸ್ತಿ ಇರಬೇಕು. ಅಷ್ಟೇ ಅಲ್ಲ, ಇಲ್ಲಿನ ಒರಿಜಿನಲ್ ನಿವಾಸಿಗಳಿಗೆ ಪಬ್ಗಳ ಜೋರಾದ ಶಬ್ದ ಮಾಲಿನ್ಯ ಒಂದು ದೊಡ್ಡ ತಲೆನೋವಾಗಿದೆ. ಆದರೂ ಇಂದಿರಾನಗರದ ಆಚಾರ್ ಮತ್ತು ವೈಬ್ಗೆ ಮರಳಾಗದವರೇ ಇಲ್ಲ.
ಇಂದಿರಾನಗರ ಅಂದರೆ ಅದೊಂದು ಎನರ್ಜಿ, ಅದೊಂದು ಸ್ಟೇಟಸ್ ಸಿಂಬಲ್. ನಿಮ್ಮ ಜೇಬಲ್ಲಿ ಗರಿಗರಿಯಾದ ನೋಟುಗಳಿದ್ರೆ ಇದು ಸ್ವರ್ಗಕ್ಕಿಂತ ಕಮ್ಮಿ ಇಲ್ಲ. ವಿಡಿಯೋ ಇಷ್ಟ ಆಯ್ತಾ? ಇಂದಿರಾನಗರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.